ನಮಸ್ಕಾರ. ಮೊದಲ ಕ್ವಾಲಿಫೈಯರ್ ಪಂದ್ಯಕ್ಕೂ ಮುನ್ನವೇ ಭವಿಷ್ಯವಾಣಿ ನುಡಿದ ಕ್ರಿಕೆಟ್ ದಿಗ್ಗಜರು. ಫೈನಲ್ಗೆ ಹೋಗುವ ತಂಡವನ್ನ ಹೆಸರಿಸಿದ ಎಕ್ಸ್ಪರ್ಟ್ಸ್. ಆರ್ಸಿಬಿ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಟಾಟಾ IPL 2026ರ ಆವೃತ್ತಿಯು ರೋಚಕ ಹಾಗೂ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಪ್ಲೇ ಆಫ್ ಪಂದ್ಯಗಳಿಗೆ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ. 10 ತಂಡಗಳೊಂದಿಗೆ ಶುರುವಾಗಿದ್ದ ಈ ಟೂರ್ನಮೆಂಟ್ನಲ್ಲಿ ಇದೀಗ ಉಳಿದಿರುವುದು ಕೇವಲ 4 ತಂಡಗಳು. ಪ್ಲೇ ಆಫ್ಗೆ ಆರ್ಸಿಬಿ, ಗುಜರಾತ್, ಹೈದರಾಬಾದ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಕಾಲಿಟ್ಟಿವೆ ಸ್ನೇಹಿತರೆ. ಇಂದಿನಿಂದ ನಾಕೌಟ್ ಪಂದ್ಯಗಳು ಆರಂಭಗೊಳ್ಳಲಿವೆ. ಹೀಗಾಗಿ ಕ್ರೀಡಾ ಹಾಗೂ IPL ಅಭಿಮಾನಿಗಳಿಗೆ ಇಂದಿನಿಂದ ಹಬ್ಬದೂಟ ಇರಲಿದೆ ಅಂತಾನೆ ಹೇಳಬಹುದು. ಈ ಮಧ್ಯೆ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಎಲ್ಲರ ನೆಚ್ಚಿನ ಟೀಮ್ ಆಗಿರುವ ನಮ್ಮ ಆರ್ಸಿಬಿ ಕಣಕ್ಕಿಳಿಯಲಿದೆ. ಟೇಬಲ್ ಟಾಪರ್ ಆಗಿ ಲೀಗ್ ಫೇಸ್ ಮುಗಿಸಿರುವ ರೆಡ್ ಆರ್ಮಿ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡವನ್ನ ಎದುರಿಸಲಿದೆ. ಇಲ್ಲಿ ಆರ್ಸಿಬಿ ತಂಡಕ್ಕೆ ದೊಡ್ಡ ಅಡ್ವಾಂಟೇಜ್ ಕೂಡ ಇಡಲಿದೆ. ಈ ಮ್ಯಾಚ್ ಆರ್ಸಿಬಿ ಸೋತ್ರು ಕೂಡ ಫೈನಲ್ ತಲುಪಲು ರೆಡ್ ಆರ್ಮಿಗೆ ಮತ್ತೊಂದು ಚಾನ್ಸ್ ಸಿಗಲಿದೆ, ಅದು 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ. ಆದ್ರೆ ಆರ್ಸಿಬಿ ಮೊದಲ ಕ್ವಾಲಿಫೈಯರ್ ಪಂದ್ಯವನ್ನ ಗೆದ್ದುಕೊಂಡು ಮೊದಲ ಟೀಮ್ ಆಗಿ ಫೈನಲ್ಗೆ ಲಗ್ಗೆ ಇಡುವ ಇರಾದೆಯಲ್ಲಿದೆ. ಅತ್ತ ಗುಜರಾತ್ ಟೈಟಾನ್ಸ್ ತಂಡ ಕೂಡ ತುಂಬಾ ಬಲಿಷ್ಠವಾಗಿ ಕಾಣಿಸಿಕೊಳ್ತಾ ಇದೆ. ಟೂರ್ನಿಯಲ್ಲಿ ಆಡಿದ 14 ಪಂದ್ಯಗಳ ಪೈಕಿ GT ಬರೋಬ್ಬರಿ 9 ಮ್ಯಾಚ್ ಗಳನ್ನ ಗೆದ್ದುಕೊಂಡು 18 ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿ ಆರ್ಸಿಬಿಗೆ ಟಫ್ ಫೈಟ್ ಕೊಡಲು ರೆಡಿ ಆಗ್ತಾ ಇದೆ. ಆರ್ಸಿಬಿ ಹಾಗೂ ಗುಜರಾತ್ ನಡುವಿನ ಈ ಮೊದಲ ಕ್ವಾಲಿಫೈಯರ್ ಪಂದ್ಯ ಇಂದು ರಾತ್ರಿ 7 ಗಂಟೆಗೆ ಧರ್ಮಶಾಲಾದಲ್ಲಿ ನಡೆಯಲಿದೆ. ಇದೀಗ ಈ ಹೈ ವೋಲ್ಟೇಜ್ ಪಂದ್ಯವನ್ನ ಕಣ್ತುಂಬಿಕೊಳ್ಳಲು ಇಡೀ ಕ್ರೀಡಾ ಜಗತ್ತು ಬಕ ಪಕ್ಷಿಯಂತೆ ಕಾಯ್ತಾ ಇದೆ ಅಂತ ಹೇಳಬಹುದು. ಇದೀಗ ಈ ಮೊದಲ ಕ್ವಾಲಿಫೈಯರ್ ಪಂದ್ಯಕ್ಕೂ ಮುನ್ನವೇ ಮಾತನಾಡಿದ ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿ ತಿಳಿಸಿದ್ದಾರೆ. ಈ ಸಲ IPL ನಲ್ಲಿ ಪ್ಲೇ ಆಫ್ ತಲುಪಿರುವ 4 ತಂಡಗಳು ಕೂಡ ತುಂಬಾ ಸಮತೋಲನದಿಂದ ಕೂಡಿವೆ ಮತ್ತು ಬಲಿಷ್ಠವಾಗಿವೆ ಹಾಗೂ ಯಾವ ತಂಡವನ್ನ ಕೂಡ ಹಗುರವಾಗಿ ಪರಿಗಣಿಸಬಾರದು ಎಂದು ತೆಂಡೂಲ್ಕರ್ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಆರ್ಸಿಬಿ ಹಾಗೂ ಗುಜರಾತ್ ತಂಡಗಳು ಈ ಸೀಸನ್ ನಲ್ಲಿ ಒಳ್ಳೆಯ ಆಟವನ್ನ ಆಡಿವೆ. 2 ಟೀಮ್ಗಳಲ್ಲಿಯೂ ಕೂಡ ಮ್ಯಾಚ್ ವಿನ್ನಿಂಗ್ ಆಟಗಾರರಿದ್ದಾರೆ. ಆದರೆ ಈ ದಿನ ಯಾರು ಒಳ್ಳೆಯ ಪ್ರದರ್ಶನ ಕೊಡ್ತಾರೋ ಅವರಿಗೆ ಫೈನಲ್ ಟಿಕೆಟ್ ಸಿಗಲಿದೆ ಮತ್ತು ಆರ್ಸಿಬಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ತಾ ಇದೆ. ಬಿಗ್ ಮ್ಯಾಚ್ ಪ್ಲೇಯರ್ಗಳು ಅವರ ತಂಡದಲ್ಲಿದ್ದಾರೆ. ಹೀಗಾಗಿ ಇಂದು ಆರ್ಸಿಬಿ ಗೆಲ್ಲಲಿದೆ ಎಂದು ಸಚಿನ್ ಭವಿಷ್ಯವಾಣಿ ನುಡಿದಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ತಂಡದಲ್ಲಿ ವಿರಾಟ್ ಕೊಹ್ಲಿ ಅಂತಹ ಅನುಭವಿ ಆಟಗಾರ ಇರುವುದು ಆರ್ಸಿಬಿಗೆ ಪ್ಲಸ್ ಪಾಯಿಂಟ್ ಆಗಿರಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ವೀರೇಂದ್ರ ಸೆಹ್ವಾಗ್ ಈ ರೀತಿಯಾಗಿ ಹೇಳಿದ್ದಾರೆ. ಆರ್ಸಿಬಿ ಬಲಿಷ್ಠವಾಗಿರಬಹುದು, ಅಟ್ ದ ಸೇಮ್ ಟೈಮ್ ಗುಜರಾತ್ ಟೈಟನ್ಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ತಾ ಇದೆ. ಸಾಯಿ ಸುದರ್ಶನ್ ಹಾಗೂ ಶುಭ್ಮನ್ ಗಿಲ್ ಒಳ್ಳೆಯ ಫಾರ್ಮ್ ನಲ್ಲಿದ್ದಾರೆ. ಇವರಿಬ್ಬರ ಬ್ಯಾಟ್ ನಿಂದ ಈ ಸೀಸನ್ ನಲ್ಲಿ 500+ ರನ್ಸ್ ಬಂದಿವೆ. ಇದು ಆರ್ಸಿಬಿಗೆ ಥ್ರೆಟ್ ಆಗಲಿದೆ. ಇವರಿಬ್ಬರು ಒಮ್ಮೆ ಕ್ರೀಸ್ ಕಚ್ಚಿ ನಿಂತರೆ ಅಪೋನೆಂಟ್ ಗಳನ್ನ ನೆಲಸಮ ಮಾಡದೆ ಬಿಡುವುದಿಲ್ಲ ಎಂದು ವೀರೇಂದ್ರ ಸೆಹ್ವಾಗ್ ಹೇಳಿದ್ದಾರೆ. ಸ್ನೇಹಿತರೆ, ಮೊದಲ ಕ್ವಾಲಿಫೈಯರ್ ಪಂದ್ಯ ಗೆದ್ದು ಯಾರು ಫೈನಲ್ ಟಿಕೆಟ್ ಗಿಟ್ಟಿಸಿಕೊಳ್ತಾರೆ ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ನಮಸ್ಕಾರ.